ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ವಿಶೇಷವಾಗಿ ಮತ್ತೊಂದು ವಿಷಯ ಚರ್ಚೆ ಮಾಡುವಂಥದ್ದು ಈ ನಮ್ಮ ಶರಾವತಿ ಯೋಜನೆ. ಶರಾವತಿ ಅಂದರೆ ಗೊತ್ತಾಗಿಬಿಡ್ತು ನಿಮಗೆ. ಶರಾವತಿ, ಅಘನಾಶಿನಿ ನದಿಗಳು, ಅಲ್ಲಿ ದಟ್ಟ ಕಾಡು, ಆ ದಟ್ಟ ಕಾಡಿನಲ್ಲಿ ಇರ್ತಿರುವಂಥ ಸಿಂಗಳಿಕ ಮಂಗಗಳು, ಅವು ಸಂತತಿ, ಸಿಂಗಳಿಕ ಅಭಯಾರಣ್ಯದ ಕಾಡ ಇವೆಲ್ಲ ನೆನೆಸ್ಕೊಂಡಾಗ ಈ ನದಿ, ಈ ಕಾಡು, ಈ ವನ್ಯಜೀವಿಗಳು ಅತ್ಯಂತ ದಟ್ಟವಾಗಿರುವಂಥ ಸ್ಥಳದಲ್ಲಿ ನಮಗೆ ಈ 8,000 ಕೋಟಿ ಯೋಜನಾ ವೆಚ್ಚದ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಇಲ್ಲಿ ಆರಂಭ ಆಗಬೇಕಾ ಅಂತ. ಯಾಕಂದ್ರೆ ಇಲ್ಲೇ ನಾವು 120 ಕೋಟಿ ಯೂನಿಟ್ ಟನ್ ವಿದ್ಯುತ್ ಸಂಗ್ರಹ ಮಾಡಬಹುದು ಪ್ರತಿನಿತ್ಯ. ಇಷ್ಟು ಮಾಡಿದ್ವಿ ಅಂದರೆ, ಇಷ್ಟು ಯೋಜನೆ ಮಾಡಿಕೊಂಡ್ರೆ ಇಷ್ಟು ನಮ್ಗೆ ವಿದ್ಯುತ್ ಸಿಗ್ತದೆ. 120 ಕೋಟಿ ಯೂನಿಟ್ ಟನ್ ವಿದ್ಯುತ್ ಸಂಗ್ರಹ ಮಾಡ್ಬೋದು ಡೈಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಷ್ಟು ಕಾಡದ ಇಲ್ಲ, 120 ಎಕರೆ ಕಾಡನ್ನು ನಾಶ ಮಾಡೋದು ಅನಿವಾರ್ಯ ಆಗ್ತದೆ. ದಟ್ಟ ಕಾಡದ, ಅತ್ಯಂತ ದಟ್ಟ ಕಾಡದ ಸಿಂಗಳಿಕ ಮಂಗ, ನಿಮಗೆ ಗೊತ್ತದ, ಒಂದು ಶಿವದ ಬಾಲ ಇದ್ದಂಥ ಮಂಗಗಳು ಇರುವಂಥ ಒಂದು ಅಭಯಾರಣ್ಯದು. ಆ ಅಭಯಾರಣ್ಯದಲ್ಲಿ ವಿಶೇಷವಾಗಿ ಏನಪ್ಪ ಅಂದ್ರೆ ಶರಾವತಿ ವನ್ಯಜೀವಿಗಳು ಬರ್ತಾವೆ, ಅಘನಾಶಿನಿ ಬರ್ತದೆ ಅಭಯಾರಣ್ಯ, ಅಘನಾಶಿನಿ ಸಿಂಗಳಿಕ ಅಭಯಾರಣ್ಯ ಬರ್ತದೆ. ಒಂದು ಹೊನ್ನಾವರ ಮತ್ತು ಸಾಗರ ಆಸ್ಪಾಸಿನ 930 ಚದುರ ಕಿಲೋಮೀಟರ್ ಏರಿಯಾ ಆಗ್ತದೆ. ಆ ಏರಿಯಾಕ್ಕೆ ಈ ಯೋಜನೆಯಿಂದ ಒಂದಿಷ್ಟು ತೊಂದರೆ ಆಗ್ತದೆ. ಯಾಕಂದ್ರೆ ಭಾಳ ದಟ್ಟ ಕಾಡು ಇರೋದ್ರಿಂದ, ಇವೆಲ್ಲ ವನ್ಯಜೀವಿಗಳು ಸಾಕಷ್ಟು ಇರೋದ್ರಿಂದ ಈ ಯೋಜನೆಯಲ್ಲಿ ಬೇಕಾ ಅಂದಾಗ ಸಹಜವಾಗಿ ಕರ್ನಾಟಕ ಸರ್ಕಾರ ಇದ್ದು ಹೌದು ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದೆ.